ಮನಸ್ಸಲ್ಲಿ ಏನಿದೆ? ಸೆಕ್ಯೂರಿಟಿ ಏಜೆನ್ಸಿ, ಡಿಟೆಕ್ಟಿವ್ ಏಜೆನ್ಸಿ ಅಂತ ಅಂದ್ರೆ ಏನು? ಯಾವುದೋ ಒಂದು ಪತ್ತೆ ಮಾಡಲಿಕ್ಕೆ ಅಥವಾ ಬಿಲ್ಡಿಂಗ್ ಸೆಕ್ಯೂರಿಟಿ ಕೊಡ್ಲಿಕ್ಕೆ ಈ ರೀತಿ ಒಂದು ಏಜೆನ್ಸಿ ಸಾಮಾನ್ಯವಾದ ಕಲ್ಪನೆ. ಈಗ ಒಂದು 6-7 ತಿಂಗಳ ಹಿಂದೆನೆ ಈ ರೀತಿ ಇವರು ಮಾಡ್ತಾ ಇದ್ದಿದ್ದ ಕಾರ್ಯ ನನ್ನ ಗಮನಕ್ಕೆ ಬಂದ ತಕ್ಷಣ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹತ್ರ ಮಾತಾಡಿದ್ದೆ. ಅವರು ಹೌಹಾರೋಗಿದ್ರು, ಏನ್ರಿ ಶಿಕ್ಷಕರ ನೇಮಕಾತಿನ ನಾವು ಡಿಟೆಕ್ಟಿವ್ ಕೊಡ್ತಾರ ಅಂತ ನಿಲ್ಲಿಸ್ತೀನಿ ಅಂತ ಹೇಳಿದ್ರು. ಈಗ ಒಂದು ಚರ್ಚೆ ಇದೆ, BBMP ಶಾಲೆಗಳನ್ನೆಲ್ಲ ಶಿಕ್ಷಣ ಇಲಾಖೆ ಕೊಡಬೇಕು, ಹಸ್ತಾಂತರ ಮಾಡಬೇಕು, ಗುಣಮಟ್ಟದ ಶಿಕ್ಷಣ ಕೊಡಬೇಕು. ಅದಿನ್ನೂ ಕೂಡ ಒಂದು ಚರ್ಚಾ ಮಟ್ಟದಲ್ಲಿ ಇರುವಾಗ, ಚರ್ಚಾ ಹಂತದಲ್ಲಿರುವಾಗ ಇವತ್ತು ಮತ್ತೆ 3 ಡಿಟೆಕ್ಟಿವ್ ಏಜೆನ್ಸಿಗೆ, ದಕ್ಷಿಣ ವಲಯ ಮತ್ತು RR ನಗರ ವಲಯಕ್ಕೆ ಅಪ್ಪು ಡಿಟೆಕ್ಟಿವ್ ಅಂಡ್ ಸೆಕ್ಯೂರಿಟಿ ಸರ್ವಿಸ್, ಪೂರ್ವ ವಲಯಕ್ಕೆ ಡಿಟೆಕ್ಟ್ ವೆಲ್ ಅಂಡ್ ಸೆಕ್ಯೂರಿಟಿ ಸರ್ವಿಸಸ್, ಪಶ್ಚಿಮ ವಲಯಕ್ಕೆ ಶಾರ್ಪ್ ವಾಚ್ ಇನ್ವೆಸ್ಟಿಗೇಟಿಂಗ್ ಸೆಕ್ಯೂರಿಟಿ ಸರ್ವಿಸಸ್, ಈ ರೀತಿ ಕಂಪನಿಗಳು ಕೊಡ್ತಾರೆ. ಇದು ನೋಡಿದ್ರೆ ಯಾರಿಗಾದ್ರೂ ಅನ್ಸುತ್ತೆ BBMPಗೆ ಶಿಕ್ಷಣದ ಬಗ್ಗೆ ಎಷ್ಟು ಕೋಪ ಇದೆ ಅಂತ, ಮಕ್ಕಳ ಬಗ್ಗೆ ಎಷ್ಟು ಕೋಪ ಇದೆ ಅಂತ, ಮಕ್ಕಳ ಭವಿಷ್ಯದ ಜೊತೆ ಯಾವ ರೀತಿ ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತ. ಸೊ ಅದಕ್ಕೋಸ್ಕರ ಒಂದು ಶಿಕ್ಷಣ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡೋ ಪ್ರಕ್ರಿಯೆ ಬೇಗ ಆಗ್ಬೇಕು. ಇಲ್ಲದೇ ಇದ್ರೆ ಒಳ್ಳೆ ಶಿಕ್ಷಕರನ್ನ, ಒಂದು ಶಿಕ್ಷಣದ ಬಗ್ಗೆ, ಶಿಕ್ಷಣ ಕ್ಷೇತ್ರದ ಬಗ್ಗೆ ಅರಿವಿರುವ ಕಂಪನಿಗಳು ಏನಾದ್ರು ಕೂಡ ಔಟ್ಸೋರ್ಸ್ ಮಾಡೋದೇ ಅರ್ಥ ಇದೆ. ಆ ಒಳ್ಳೆ ಶಿಕ್ಷಕರನ್ನ ನೇಮಕಾತಿ ಮಾಡಲಿಕ್ಕೆ ಏನ್ ಕ್ರಮ ಅಥವಾ ನೇರವಾಗಿ